ಮೇಡಮ್ ಜೊತೆ ಆಕ್ಟ್ ಮಾಡಿರೋದು ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇಟ್ ವಾಸ್ ಅ ಡ್ರೀಮ್. ನಾನು ಯಾವತ್ತೂ ಅನ್ಕೋತಾ ಇದ್ದೀನಿ ಮೇಡಮ್ ಜೊತೆ ಆಕ್ಟಿಂಗ್ ಮಾಡ್ಲೇಬೇಕು ಅಂತ. ನನಗೆ ಒಂದು ತುಂಬಾ ಕಲ್ತಂತ ಇದು ಎಕ್ಸ್ಪೀರಿಯನ್ಸ್. ನಾನು ತುಂಬಾ ಕಲ್ತೆ ಅಂದ್ರೆ ಕಾಮಿಡಿ 730 ಸಿನಿಮಾ ಅಂತಂದ್ರೆ ನಮ್ಮ ಊರ್ವಶಿ ಅಮ್ಮನವರು ಎಲ್ಲಾ ತರದ ನಟನೆಯನ್ನ ಮಾಡುವಂಥದ್ದು. ಸೊ ಅವ್ರ ಜೊತೆ ನಾನು ಮೊದಲನೇ ದಿವಸ ಹೋಗಿ ಹೇಳಿದೆ, ಮೇಡಮ್ ನನಗೆ ಕಾಮಿಡಿ ಮಾಡಕ್ ಬರಲ್ಲ, ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನನಗೆ ಅಂತ. ಏನ್ ಟೆನ್ಷನ್ ತಗೋಬೇಡ, ಕಾನ್ಶಿಯಸ್ ಆಗ್ಬೇಡ, ಅದೇನಿದೆ ಮಾಡ್ಕೊಂಡು ಹೋಗುವಂಥದ್ದು ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಕಲ್ತಿದ್ದೀನಿ, ತುಂಬಾ ಟೈಮಿಂಗ್ ಬಗ್ಗೆ ಕಲ್ತಿದ್ದೀನಿ, ಅಂಡ್ ಪಾತ್ರ ಪ್ರವೇಶದ ಬಗ್ಗೆ ಕಲ್ತಿದ್ದೀನಿ. ಅಂಡ್ ಯುನೋ ಅಂಡ್ ಮೇಡಮ್ ಹೇಳ್ತಾ ಇದ್ರು, ನಾವು ಶಾರ್ಟ್ ಹೋಗೋಕಿನ ಮುಂಚೆ ಎಷ್ಟು ಕಾಮ್ ಆಗಿರ್ತೀವೋ, ಎಷ್ಟು ಕೂಲ್ ಆಗಿರ್ತೀವೋ ತಲೆಯಲ್ಲಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ ಶಾರ್ಟ್ ಅಂತ. ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿ ಸ್ಕ್ರೀನ್ ಅಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಔಟ್ಪುಟ್ ನೋಡಿದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ. ಒಂದು ಕಾಮಿಡಿಯನ್ನು ನಾವು ಹ್ಯಾಂಡಲ್ ಮಾಡಕ್ ಆಗಿದೆ ಇಲ್ಲಿವರೆಗೂ ಅಂತ. ಸೊ ಥ್ಯಾಂಕ್ ಯು ಉರ್ವಶಿ ಮ್ಯಾಮ್, ಲವ್ ಯು ಫಾರ್ ದ್ಯಾಟ್. ಅಂಡ್ ಅಷ್ಟೇ. ಯಾ ಸೊ ಹಾ ಸೊ ಎಸ್ ಎಸ್ ಕೊಂಬು ಅಂದ್ರೆ ಈ ಸಿನಿಮಾದಲ್ಲಿ ಅಮ್ಮನಿಗೂ ಮಗನಿಗೂ ಒಂದೊಂದು ಕೊಂಬು ಇರುತ್ತೆ. ತುಂಬಾ ಅಹಂಕಾರನೂ ಇರುತ್ತೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ನಾವು ಸ್ವಲ್ಪ ಅಹಂಕಾರಿಗಳು. ಅಂಡ್ ಕಾರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಪ್ಲೇ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್ ಪಾತ್ರ. ಅದರಿಂದನೇ ನಮ್ಮ ಜರ್ನಿ ಕ್ಲೈಮ್ಯಾಕ್ಸ್ ವರ್ಗೂ ಹೋಗುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಪಾತ್ರವನ್ನ ಪ್ಲೇ ಮಾಡುತ್ತೆ. ಅಂಡ್ ನಾನು ಹೇಳ್ದಂಗೆ ಐ ಥಿಂಕ್ ದ ಸ್ಟ್ರೆಂತ್ ಆಫ್ ದ ಸಿನಿಮಾ ಇಸ್ ಕಾಸ್ಟಿಂಗ್, ಇನ್ಕ್ಲೂಡಿಂಗ್ ದ ಕಾಸ್ಟಿಂಗ್ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಅದು ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ. ಇಲ್ಲ ಸರ್, ಈ ಕಾರ್ಗೂ ಓಂ ಪ್ರಕಾಶ್ ಅವ್ರಿಗೂ ಆಕ್ಚುಲಿ ಇದರಲ್ಲಿ ಸಿನಿಮಾದಲ್ಲಿ ಡೈರೆಕ್ಟ್ ಲಿಂಕ್ ಇಲ್ಲ. ಅವ್ರದ್ದು ಒಂದು ಇನೋವಾದ ಲಿಂಕ್ ಇದೆ, ಡಕೋಟಾ ಇನೋವಾ. ಸೊ ಅದ್ರದ್ದು ಇದೆ, ಬಟ್ ಅದನ್ನೆಲ್ಲ ನಾವು ಇವಾಗಲೇ ರಿವೀಲ್ ಮಾಡೋದು ಬೇಡ. ಇಲ್ ಬಿ ಫನ್ ಸರ್. ಒಂದಂತೂ ನಾ ಗ್ಯಾರಂಟಿ ಹೇಳ್ತೀನಿ ಸರ್. ಸರ್ ಒಂದೊಂದು ವಿಷಯ ಏನು ಅಂತಂದ್ರೆ, ಓಂ ಪ್ರಕಾಶ್ ಸರ್ ಅನ್ನ ಡಕೋಟಾ ಎಕ್ಸ್ಪ್ರೆಸ್ ಗಿಂತ ನೀವು ಇದರಲ್ಲಿ ಜಾಸ್ತಿ ಎಂಜಾಯ್ ಮಾಡ್ತೀವಿ, ಅದಂತೂ ನಾ ಗ್ಯಾರಂಟಿ ಹೇಳಬಲ್ಲೆ. ಯಾಕಂತಂದ್ರೆ ಇಲ್ಲಿವರೆಗೂ ಯಾರ್ಯಾರಿಗೆ ನಾವು ಫುಟೇಜಸ್ ತೋರಿಸಿದೀವೋ ಬಿದ್ದು ನಕ್ಕಿದ್ದಾರೆ ಸರ್. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್ಸ್. ಅಂಡ್ ಇದು ಊರ್ವಶಿ ಮೇಡಮ್ ಮತ್ತೆ ಅವ್ರು ಬಂದಾಗ ಒಂದ್ ಸೀನ್ ಅಲ್ಲಿ ಅದು ಹೇಳೋದ್ ಬೇಡ, ಅವರಿಬ್ರು ನೀನಾ ನಾನಾ ಅಂತ ಮಾಡುವಂಥದ್ದು ನಾವು ತುಂಬಾ ಎಂಜಾಯ್ ಮಾಡಿದೀವಿ. ಸೊ ಆ ತರದಲ್ಲಿ ಓಂ ಪ್ರಕಾಶ್ ಸರ್ ಇಲ್ಲಿವರೆಗೂ ಈ ತರ ಶೇಡ್ ಅಲ್ಲಿ ನೋಡೋ ಸಾಧ್ಯತೆನೇ ಇಲ್ಲ. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಸ್ ಸರ್. ಸರ್ ಅದು ಹೌದು ಸರ್. ಅದು ನ್ಯೂರಾಲಜಿ ಪ್ರಕಾರ ಅದು ಆಕ್ಚುಲಿ PHUVAN ಇದ್ದಿದ್ದು PHOUVAN ಅಂತ ಆಗಿದೆ. ನಮ್ಮ ಒಬ್ರು ಫೇಮಸ್ ನ್ಯೂರಾಲಜಿಸ್ಟ್ ಫ್ರಮ್ ಮುಂಬೈ, ಅವರನ್ನ ಒಂದು ಮದುವೆಲಿ ಮೀಟ್ ಆದ್ವಿ. ಆವಾಗ ಅವರು ಭುವನ್ ಯಾವ ಸಿನಿಮಾ ಮಾಡ್ತಿದ್ದೀರಿ ಅದು ಇದು ಅಂದ್ರೆ, ಆವಾಗ ನಾನು ಹೇಳಿದೆ, ಸರ್ ಒಂದು 3 ವರ್ಷದ ಬ್ರೇಕ್ ತಗೊಂಡಿದ್ದೀನಿ ಸರ್, ಇದು ಫ್ಯಾಮಿಲಿ ಇದಕ್ಕೆಲ್ಲ ಅಂತ. ಹಂಗೆ ಅದ್ ಹೆಂಗ್ ಬ್ರೇಕ್ ತಗೋತಿದ್ ನೀವು, ನಿಮ್ ಹೆಸರು ಹೇಳಿ ಅಂತಂದ್ರು. ಹೆಸರನ್ನ ನಾನು ಬರ್ಕೊಟ್ಟೆ, ನೋಡಿ ಹೇಳಿದ್ರು ತಪ್ಪಿದೆ ನಿಮ್ ಹೆಸರು, ನೀವು ಎಷ್ಟೇ ಇದು ಮಾಡಿದ್ರು ನೀವು ಇಲ್ಲಿವರೆಗೂ ಶುಡ್ ಬಿನ್ ಡಿಫ್ರೆಂಟ್ ಸೂಪರ್ ಸ್ಟಾರ್ ಇದ್ರಲ್ಲಿ ಇರ್ಬೇಕಾಗಿತ್ತು, ಹೆಸರಿಂದ ಮೋಸ್ಟ್ಲಿ ನಿಮ್ಗೆ ಇದಾಗ್ತಾ ಇದೆ, ನಾನು ನಿಮ್ಗೆ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅವರು ಬಾಲಿವುಡ್ ತುಂಬಾ ಸೆಲೆಬ್ರಿಟೀಸ್ ಗಳಿಗೆ ಮತ್ತೆ ಅಂಬಾನಿ ಫ್ಯಾಮಿಲಿ ಅವ್ರಿಗೆಲ್ಲ ಮಾಡುವಂಥವ್ರು. ಸೊ ಚೇಂಜ್ ಮಾಡಿ ಅಂತ ಹೇಳಿದ್ರು. ಸರ್ 100% ಮೇಡಮ್ ಸಿಕ್ಕಿದೆ ಸರ್. ಅವ್ರ ಡೇಟ್ಗೋಸ್ಕರ 1 ವರ್ಷ ಕಾದು ಇದು ಚೇಂಜ್ ಮಾಡ್ದಂಗೆ ಆಕ್ಚುಲಿ 1.5 ತಿಂಗಳಲ್ಲಿ ಅವ್ರನ್ನ ಭೇಟಿ ಆಗುವ ಒಂದು ಇದು ಸಿಕ್ತು ನಮ್ಗೆ. ಸೊ ಸರ್ ಅಗೇನ್ ಐ ಥಿಂಕ್ ಇಟ್ಸ್ ಅ ಬಿಲೀಫ್ ಸರ್, ಫೇತ್ ಅಷ್ಟೇ. ನಮ್ಮ ಮನಸ್ಸಲ್ಲಿ ನಾವು ಏನ್ ಅನ್ಕೋತೀವೋ ಅಷ್ಟೇ ಸರ್. ಸೊ ನಮ್ಗೆ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ, ಅದೇ ರೀತಿಲಿ ಒಳ್ಳೇದಾಗ್ತಾ ಇದೆ ಸರ್. ಭುವನ್ ಅಂತ ಕರಿಬೇಡಿ ಸರ್, ಭುವನ್ ಅಂತಾನೆ ಕರೀರಿ, ಬಟ್ ಇಟ್ಸ್ ಜಸ್ಟ್ ಫಾರ್ ದ ಸಿಗ್ನೇಚರ್ ಮತ್ತೆ ಹೆಸರಿಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ ಸರ್. ಹಾ ಸರ್, ಇದು ಸಿನಿಮಾದಲ್ಲಿ ನನ್ನ ಹೆಸರು ಬಲರಾಮ ಅಂತ. ಸೊ ಬಲರಾಮನ್ನ ಎಲ್ಲರೂ ಪೆಟ್ ನೇಮ್ ಆಗಿ ಬುಲ್ಲಿ ಅಂತ ಕರೀತಾರೆ. ನಮ್ದು ಲೋ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್, ಒಂದು ಸಣ್ಣ ಸೆಟಪ್ ಅಲ್ಲಿ ಇರ್ತೀವಿ. ಸೊ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ತುಂಬಾ ಪ್ರೀತಿಯಿಂದ ಯಾರು ಕರಿಬೇಕು ಅಂತಂದ್ರೆ ಅಥವಾ ತುಂಬಾ ಉಗಿಬೇಕು ಅಂತಂದ್ರೆ ಬುಲ್ಲಿ ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಬಟ್ ಆ ಅರ್ಥ ಇದಲ್ಲ. ಅದೇ ಆ ಬುಲ್ಲಿ ಅಲ್ಲ ಸರ್, ಇದು ಇಲ್ಲ ಇದು ಬಲರಾಮ ಬುಲ್ಲಿ ಸರ್. ಅದು ಬೇರೆ ತರ ಪಿಕ್ಚರ್ ಆಗ್ಬಿಡುತ್ತೆ. ಇಲ್ಲ ಸರ್, ದಿಸ್ ಇಸ್ ಬಲರಾಮಗೆ ಬುಲ್ಲಿ ಅಂತ ಹೆಸರು. ಥ್ಯಾಂಕ್ ಯು. ಓಕೆ, ಇವಾಗ ಸಿನಿಮಾದ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ಸಿನಿಮಾದಲ್ಲಿ ಭುವನ್ ಅವ್ರು ಹೇಳ್ದಂಗೆ ಮತ್ತಷ್ಟು ಅದ್ಭುತವಾದ ನಟರಿದ್ದಾರೆ. ಅಚ್ಯುತ್ ರಾವ್ ಸರ್ ಅದ್ಭುತ ಅಂತ ಹೇಳಿದ್ರೆ ಅವರು
ಇಲ್ಲಿವರೆಗೂ ಆತರ ಲುಕ್ ಅಲ್ಲಿ ಸಾರಿ ಒಂದ್ ನಿಮಿಷ, ನಾನು ಒಂದು ಥ್ಯಾಂಕ್ಸ್ ಹೇಳಕ್ ಮರ್ತೋಗ್ಬಿಟ್ಟೆ, ಅದು ಮನೆಗೆ ಹೋಗಿ ಏಟ್ ಬೀಳುತ್ತೆ, ಮುಗಿಸ್ಬಿಡ್ತೀನಿ. ನಾನು ಈ ಸಿನಿಮಾನ ಶುರು ಮಾಡೋದ್ರಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದವರು ಹರ್ಷಿಕಾ ಅವರು. ಏನು ಕೇಳ್ಬೇಕೀಗ? ನೆಸೆಸಿಟಿ ಇದೆಯಾ? ಮನೆಗೆ ಕಾಲಕ್ಕೆ ಬೀಳಪ್ಪ. ಏನ್ ಮೇಡಮ್ ನೀವು ನಿಮ್ಮಿಬ್ರೆ ಆಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ರು ಕೂಡ. ಅಲ್ಲ ಸರ್, ಏನ್ ನಿಮ್ಮಿಬ್ಬರು ಏನ್ ಸರ್ ನಂಗೆ ಅರ್ಥ ಆಗ್ತಿದೆ. ಸರ್, ಮದುವೆ ಗಂಡ ಸರ್. ಹೆಂಡತಿನ ಇಟ್ಕೊಂಡಿದ್ದೀರಾ? ಸರ್, yes, sir. ಮತ್ತೆ ಮನೆಗೆ ಬೈತಾರೆ, ಮನೆಗೆ ಹೊಡಿತಾರೆ, ಬೆಡ್ರೂಮ್ ಅಲ್ಲಿ ಎದೆ ಮೇಲೆ ಕಾಲಿಡ್ತಾರೆ. ಏನ್ ಸರ್ ಇದೆಲ್ಲ ಕರ್ಮ ನಿಮ್ದು? ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ ನಮ್ಗೆ. ಅವ್ರು ನೋಡಿ ಊರ್ ತುಂಬಾ ನಗ್ತಾರೆ ನಿಮ್ ಹೆಂಡತಿ. ಮೈಕ್ ಯಾಕೆ? ಕರ್ಮನೇ ನಿಮ್ದು. ಆಯ್ತು, ಥ್ಯಾಂಕ್ ಯು ಸರ್. ಬೇಡ ಬೇಡ ಸೊ ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರು ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. ಸರಿ ಹೇಳಿದ್ರ ಮುಗಿಸ್ತೀನಿ ಅಂತ ಹೇಳಿ ಮತ್ತೆ ದೊಡ್ಡವಾಗ ನಿಮ್ಗೆ ಸರ್. ಭಗವಾನ್ ಇವ್ದು ಅದೇ ನಿಮ್ಮ ಹೆಸರೇನು? ಭಗವಾನ್ ಹರ್ಷಿತ ಭಗವಾನ ಏನ್ ಕಲ್ಪನೆ ಒಂದು ಅರ್ಥ ಆಯ್ತು ಸರ್. ಈ ಭುವನ್ ಮತ್ತೆ ಹರ್ಷಿತ ಪೂರ್ಣಚಂದ್ರ ಇಬ್ಬರದ್ದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತೆ ಎಲ್ಲಾ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರಶ್ರೀ ಮೇಡಮ್ ಮಾತಾಡ್ತಾರೆ ಸರ್. ಆಕ್ಚುಲಿ ಎಲ್ರಿಗೂ ಗೊತ್ತು ನಾನು ಏನು ಮಾತಾಡೋದು. ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ಒಳ್ಳೆ ಚೆನ್ನಾಗೈತಲ್ಲ ರೇ. ಮುಗಿಸ್ತಾ ಇದ್ದೀನಿ ಸರ್, ಒಂದು ನಿಮಿಷ ಸರ್. ಮುಗಿಸ್ತೇ, ಒಂದೇ ನಿಮಿಷ. ಮೇಡಮ್ ಏನ್ ನಿಮ್ಗೆ ಏನು ಅಯ್ಯೋ ನೀವೇ ನೋಡಿ ಮೇಡಮ್ ಹೋಗ್ಬಿಡ್ತೀರಾ ನೀವು? ಹೊಡಿತಾರೆ ಸರ್ ಮುಗಿಸ್ಬಿಡ್ತೀನಿ, ಒಂದೇ ನಿಮಿಷ. ನೀವಿದ್ರಿ ಹಾ, ನೀವು ಮಾತಾಡಿ. ಆಕ್ಚುಲಿ ನಾನು ಮತ್ತೆ ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸ್ ಅಲ್ಲೂ ಒಂದೇ ಸೀಸನ್ ಅಲ್ಲಿ ಇದ್ವಿ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದಾದ್ಮೇಲೆ ನಾವು ಭೇಟಿ ಆಗಿದ್ದು ಇವತ್ತು ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ, ಆಗಿರ್ಲಿಲ್ಲ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ರು ಕೂಡ ಈ ವಯಸ್ಸಲ್ಲಿ ಮೂರ್ ವಾರ ಇದ್ರು ಕೂಡ ನಮ್ಗೆ ಸರ್ ನೀವು ನನ್ನ ಕನ್ಫ್ಯೂಸ್ ಮಾಡ್ಬಿಟ್ರಿ. ಸೊ ಥ್ಯಾಂಕ್ ಯು ಅವ್ರಿಗೆ. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೆಟಲ್ ಕೂತ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ನನಗೆ ಊಟ ತರಿಸೋದು, ಆಮೇಲೆ ಚೇಚಿಗೂ ಕೂಡ ಸ್ಪೆಷಲ್ ಏನಾದ್ರು ಮಾಡಿ ತರಿಸೋದು, ಚೇಚಿ ಜೊತೆ ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನ ನೋಡ್ಕೊಳ್ಳೋದು, ಪಾಪುನ ನೋಡ್ಕೊಳ್ಳೋದ್ರ ಜೊತೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹರ್ಷಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರ್ಲಿ.